ನಮಸ್ಕಾರ. ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನದ ಬೆಳವಣಿಗೆಗಳನ್ನ ಒಂದೊಂದಾಗಿ ವಿವರವಾಗಿ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ನಡೀತಿರುವ ಒಂದು ಹುದ್ದೆಯ ಹಗ್ಗಜಗ್ಗಾಟ ಮುಗೀತು ಅಂತ ನೆನೆಯ ಬ್ರೇಕ್ಫಾಸ್ಟ್ ಹೊತ್ತಿಗೆ ಅಂದುಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಕೆಲವೊಂದಷ್ಟು ಬೆಳವಣಿಗೆಗಳಾಗಿದೆ. ಇವತ್ತಿನ ಬೆಳವಣಿಗೆ ಏನಾಗಿದೆ ಅಂತ ನೋಡಿದ್ರೆ ಅವರಿಬ್ರು ಒಟ್ಟಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅದರ ಒಳಗೆ ಖಂಡಿತವಾಗ್ಲೂ ಒಂದು ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಆಟ ಅಷ್ಟು ಸ್ವಲ್ಪಕ್ಕೆ ಮುಗಿಯೋದಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಹೊಂದಿರುವ ಮತ್ತು ಹಿಂದೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿರುವ ಡಿ.ಕೆ. ಶಿವಕುಮಾರ್ ಅವರು ಶತ ಪ್ರಯತ್ನವನ್ನ ಹಾಕ್ತಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಜವಾಬ್ದಾರಿಯನ್ನ ಹೈಕಮಾಂಡ್ ಮೇಲೇನೆ ಹೊರಿಸಿರೋದ್ರಿಂದ, ಹೈಕಮಾಂಡ್ ಹೇಳಿದ್ರೆ ನಾನು ಹುದ್ದೆ ಬಿಟ್ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗ್ತಿದ್ದಾರೆ. ಇದು ಸಹಜ ಪ್ರಕ್ರಿಯೆ. ಅಧಿಕಾರವನ್ನ ಪಡಿಬೇಕು ಅಂತಂದ್ರೆ ಇದೆಲ್ಲವೂ ನಡೆಯುತ್ತೆ. ಆದ್ರೆ ಪಕ್ಷಕ್ಕೆ ಅಥವಾ ನಾಯಕತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅವರ ರಾಜಕೀಯ ನಡೆಗಳಿದೆ. ಇವತ್ತು ಮಂಗಳೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳಿದ್ರು. ಕೆ.ಸಿ. ವೇಣುಗೋಪಾಲ್ ಕೂಡ ಬಂದಿದ್ರು. ಕಾರಣ ಏನು ಅಂತಂದ್ರೆ ನಾರಾಯಣ್ ಕುರ್ಕೋಳ್ ಅವರ ಒಂದು ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ರು. ಹಿರಿಯ ಸಚಿವರುಗಳು ಕೂಡ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಸೇರಿದಂತೆ ಇನ್ನೂ ಕೆಲವು ಹಿರಿಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವೇಣುಗೋಪಾಲ್ ಅವರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಅವರ ಪರವಾದ ಘೋಷಣೆಗೆ ಅವರೇ ಒಂದು ಕ್ಷಣದಲ್ಲಿ ತಬ್ಬಿಬಾದ್ರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಡಿ.ಕೆ. ಶಿವಕುಮಾರ್ಗೆ ಜೈ ಅಂತ ಈ ತರದ ಹಲವಾರು ಘೋಷಣೆಗಳು ಮೊಳಗಿದ್ವು. ವಿಮಾನ ನಿಲ್ದಾಣದಿಂದ ಹೊರಗಡೆ ಬರೋಕೆನೆ ಕೆ.ಸಿ. ವೇಣುಗೋಪಾಲ್ ಅವರು ಹರಸಾಹಸವನ್ನ ಪಡಬೇಕಾದಂತ ದೃಶ್ಯಗಳು ಕಂಡು ಬಂತು. ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಸಚಿವರುಗಳು, ಹಿರಿಯ ಶಾಸಕರು, ಹಾಗೇನೆ ನಾಯಕರು ಅಲ್ಲೂ ಒಂದು ಲಾಬಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಪೂರ್ಣಾವಧಿ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಅಲ್ಲೂ ಕೆಲವು ಘೋಷಣೆಗಳು ಕೇಳಿ ಬಂತು. ಹಾಗಾಗಿ ಇಬ್ಬರ ನಡುವೆ ಅಂದ್ರೆ ಅವರಿಬ್ಬರು ಎಷ್ಟೇ ಸಮಾಧಾನದಿಂದ ಬೇರೆ ರೀತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅವರ ಜೊತೆಗಿರುವ ಬೆಂಬಲಿಗರು ಮತ್ತು ತಂಡ ಬಣ ಏನಿದೆ ಅವರು ಸುಮ್ನಿರೋದಕ್ ಬಿಡ್ತಿಲ್ಲ. ಹೋದಲ್ಲಿ ಬಂದಲ್ಲಿ ಘೋಷಣೆಗಳನ್ನ ಕೂಗೋದಕ್ಕೆ ಮಾತ್ರ ಈ ನಾಯಕರು ಮುಂದಾಗ್ತಿದ್ದಾರೆ. ಅದಕ್ಕೆ ಇವತ್ತು ಮಂಗಳೂರು ಸಾಕ್ಷಿ ಆಗಿತ್ತು. ವೇಣುಗೋಪಾಲ್ ಅವರೇ ಒಂದ್ ಕ್ಷಣಕ್ಕೆ ಏನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಆ ತರದ ಅಲ್ಲಿನ ಘೋಷಣೆಗಳು ಮೊಳಗ್ತಾ ಇದ್ದನ್ನ ಅವರು ಕೇಳಿಸ್ಕೊಂಡ್ರು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾತುಕತೆಗಳಾಗಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ವೇಣುಗೋಪಾಲ್ ಅವರ ಜೊತೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿರ್ಲಿಲ್ಲ. ಇದು ಪಕ್ಷಾತೀತವಾಗಿ ನಡೆದ ಕಾರ್ಯಕ್ರಮ. ಹಾಗೇನೆ ಬಿಜೆಪಿಯ ಸುನೀಲ್ ಕುಮಾರ್ ಅವರಿಗೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ, ನಾರಾಯಣ್ ಗುರು ಅವರನ್ನ ನಂಬೋರಿಗೆ ಮತ್ತು ಪಾಲನೆ ಮಾಡೋರಿಗೆ ಎಲ್ರಿಗೂ ಆಹ್ವಾನ ಕೊಡ್ಲಾಗಿತ್ತು. ಅವರೆಲ್ಲರೂ ಭಾಗಿಯಾಗಿದ್ರು. ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ಲಿಲ್ಲ. ಇಂಥ ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಈ ರಾಜಕೀಯ ಎಲ್ಲಿಗೆ ಬಂದ್ ನಿಂತಿದೆ ಅಂತಂದ್ರೆ ಹೈಕಮಾಂಡ್ ಏನು ಆಗ್ತಿರೋ ಗೊಂದಲಗಳನ್ನ ಮೊದಲು ನೀವು ಪರಿಹರಿಸಿ ಆಮೇಲೆ ನಮ್ಮ ಹತ್ರಕ್ಕೆ ಬನ್ನಿ ಅಂತ ಒಂದು ಸಂದೇಶವನ್ನ ಕೊಟ್ಟಿತ್ತು ಅಂತ ರಾಜಕೀಯ ಪಡಸಾಲೆಯಲ್ಲಿ ಮಾತುಗಳು ಕೇಳಿ ಬಂತು. ಅದರ ಭಾಗವಾಗಿನೇ ಎರಡು ಹಂತದಲ್ಲಿ ಬ್ರೇಕ್ಫಾಸ್ಟ್, ಒಬ್ಬರ ಮನೆಗೆ ಒಬ್ರು ಹೋಗೋದು, ಇನ್ನೊಬ್ಬರ ಮನೆಗೆ ಮತ್ತೊಬ್ರು ಬರೋದು, ಈ ತರದ ಎರಡು ಹಂತದ ಬ್ರೇಕ್ಫಾಸ್ಟ್ ಆಯ್ತು. ಕಳೆದ ಶನಿವಾರ ಒಂದಾಯ್ತು, ಮಂಗಳವಾರ ನಿನ್ನೆ ಒಂದು ಬ್ರೇಕ್ಫಾಸ್ಟ್ ಆಯ್ತು. ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೋಗಿ ತಿಂಡಿ ತಿನ್ಕೊಂಡು ಬಂದ್ರು. ಆ ನಂತರದಲ್ಲಿ ನಿನ್ನೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಅನ್ನ ಮುಗಿಸಿ ತಿಂಡಿ ಮುಗಿಸಿ ವಾಪಸ್ ಬಂದ್ರು. ಅಲ್ಲಿಗೆ ಇಬ್ರು ನಾಯಕರು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ, ನಾವು ಒಟ್ಟಾಗಿ ಹೋಗ್ತೀವಿ, ಬೇರೆ ರಾಜಕೀಯ ತಂತ್ರಗಾರಿಕೆ ಅಂತ ಹೇಳಿಕೆ ಕೊಟ್ರು. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಎದ್ದಿದ್ದಂತ ಗೊಂದಲ ಕಾರ್ಯಕರ್ತರಲ್ಲಿ ಮತ್ತು ನಾಯಕರಲ್ಲಿ, ಮಾಧ್ಯಮಗಳು ಬಿತ್ತಾ ಇದ್ದಂತ ಈ ನಾಯಕತ್ವ ಬದಲಾವಣೆಯ ಚರ್ಚೆ, ವಿಪಕ್ಷಗಳ ಹೇಳಿಕೆಗಳು ಮತ್ತು ಅವರ ಟೀಕೆ ವಿಮರ್ಶೆ ಎಲ್ಲದಕ್ಕೂ ಒಂದು ಕ್ಷಣಕ್ಕೆ ಬ್ರೇಕ್ ಹಾಕಿದ್ರು. ಹಾಗಂತ ಅವ್ರ ಒಳಗೆ ನಡೀತಿರುವ ಈ ಕುರ್ಚಿ ಕದನ ನಿಂತಿದ್ಯಾ ಅಂದ್ರೆ ಖಂಡಿತ ಇಲ್ಲ. ಈಗ ಹೈಕಮಾಂಡ್ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಒತ್ತಡವನ್ನ ತರಲೇಬೇಕಾಗತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳುತ್ತೋ ನಾನು ಅದನ್ನ ಮಾಡ್ತೀನಿ, ಇಬ್ರು ನಾಯಕರು ಒಪ್ಕೊಳ್ತೀವಿ ಅಂತ. ಈಗ ಈ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಆ ಅಂಗಳದಲ್ಲಿರುವ ಚೆಂಡನ್ನ ಯಾರ ಕೋರ್ಟಿಗೆ, ಸಿದ್ದರಾಮಯ್ಯನವರ ಕೋರ್ಟಿಗೆ ಮತ್ತೆ ಬಿಸಾಕತ್ತೋ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಕೋರ್ಟ್ಗೆ ಬಾಲನ್ನ ಹಾಕತ್ತೋ ಅನ್ನೋದ್ರ ಮೇಲೆ ನಾಯಕತ್ವ ಏನಾಗತ್ತೆ ಅನ್ನೋದು ನಿರ್ಧಾರಿತವಾಗತ್ತೆ. ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆಯನ್ನು ಸ್ವಲ್ಪ ಗಮನಿಸ್ತಾ ಇದ್ರೆ ಅಧಿಕಾರ ಶಾಶ್ವತ ಅಲ್ಲ, ನಮ್ಮಪ್ಪನ ಮನೆ ಆಸ್ತಿ ಅಲ್ಲ ಅನ್ನೋ ಅವರ ಹೇಳಿಕೆ ಏನಿದೆ, ಆ ಹೇಳಿಕೆ ನಾನ್ ಅಧಿಕಾರಕ್ಕಾಗಿ ಕುರ್ಚಿಯನ್ನ ಹಿಡ್ಕೊಂಡು ಅಂಟ್ಕೊಂಡು ಕೂರೋನಲ್ಲ ಅನ್ನೋ ಮಾತನ್ನ ಅವ್ರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಮತ್ತ ಆ ಅರಿವು ಅವ್ರಿಗಿದೆ. ಇವತ್ತಾದ್ರೂ ಅಷ್ಟೇ, ನಾಳೆ ಆದ್ರೂ ಅಷ್ಟೇ, ಯಾವತ್ತಾದ್ರೂ ಒಂದಿನ ಹುದ್ದೆಯಿಂದ ಇಳಿಲೇಬೇಕು ಅಂತ. ಅದನ್ನ ಗೌರವಯುತವಾಗಿ ಯಾವ ಸಂದರ್ಭದಲ್ಲಿ ಇಳಿದ್ರೆ ಒಳ್ಳೇದು ಅನ್ನೋದನ್ನ ಅವರು ವಿವೇಚನೆ ಮಾಡೇ ಮಾಡ್ತಾರೆ. ಅವ್ರಿಗೆ ಅದರ ಅರಿವು ಇದ್ದೇ ಇರತ್ತೆ. ಮಾತನ್ನ ಕೊಟ್ಟಿದ್ರೆ ಅಥವಾ ಕೊಡದೇ ಇದ್ರೆ ಎಲ್ಲ ಆಲೋಚನೆಗಳು ಅಥವಾ ಈ ಸಂದರ್ಭದಲ್ಲಿ ಅವ್ರ ರಾಜೀನಾಮೆಯನ್ನ ಅಥವಾ ಅವ್ರ ಹುದ್ದೆಯಿಂದ ಕೆಳಗಿಳಿದ್ರೆ ಪಕ್ಷಕ್ಕೆ ಏನ್ ಪರಿಣಾಮ ಬೀರತ್ತೆ, ಆಗದೇ ಇದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಬದಿಗೆ ಸೇರಿಸಿದ್ರೆ ಪಕ್ಷಕ್ಕೆ ಏನ್ ತೊಂದರೆ ಆಗುತ್ತೆ, ಇವೆಲ್ಲವೂ ಅವರ ಗಮನದಲ್ಲಿ ಖಂಡಿತ ಇರುತ್ತೆ. ಯಾಕೆಂದ್ರೆ ಅತ್ಯಂತ ಹಿರಿಯ ಮತ್ತು ಪ್ರಬುದ್ಧ ರಾಜಕಾರಣಿ ಸಿದ್ದರಾಮಯ್ಯನವರು ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋ ಅರಿವು ಇದ್ದೇ ಇರುತ್ತೆ. ಕಾಂಗ್ರೆಸ್ ನಲ್ಲಿ 2 ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ದೇವರಾಜ್ ಅರಸು ಅವರ ಒಂದು ರೆಕಾರ್ಡ್ ಡಿಸೆಂಬರ್ ನಲ್ಲಿ ಬಹುತೇಕ ಅದು ಮುಗಿಬಹುದು. ಅದನ್ನ ಮುಗಿಸೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ಅವರ ಅವಧಿಯಲ್ಲಿ ಈ ಜಾತಿ ಸಮೀಕ್ಷೆಗಳು ಇನ್ನು ವರದಿ ಬರ್ಬೇಕಿದೆ, ಸಮೀಕ್ಷೆ ಆಗೋಗಿದೆ. ಹಿಂದುಳಿದ ವರ್ಗದ ಕಡೆಯಿಂದ ಮಾಡಿರುವಂತಹ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅದವರ ಕನಸಾಗಿತ್ತು.
ಅದಕ್ಕಿಂತ ಇನ್ನೊಂದು ಕನಸಾಗಿದ್ದು ಅವ್ರದ್ದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದನ್ನ ಈಗಾಗಲೇ ತರಲಾಗಿದೆ, ಜಾರಿಗೆ ತರಲಾಗಿದೆ. ಬಹಳಷ್ಟು ಕಾಲ ಅದರ ಅಧ್ಯಯನವನ್ನ ನಡೆಸಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿಯನ್ನ ಕೊಟ್ಟು ಅದೆಲ್ಲ ತರಲಾಗಿದೆ. ಅಂದ್ರೆ ಅವ್ರಿಗಿದ್ದ ಕನಸುಗಳನ್ನ ಬಹುತೇಕವಾಗಿ ಅವರು ಏನ್ ಅಂದುಕೊಂಡಿದ್ರು ಈ ಅಹಿಂದ ವರ್ಗಕ್ಕೆ ಕೊಡ್ಬೇಕು ಅಂತ ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಮುಗಿಸಿ ಮುಂದಿನ ಬಜೆಟ್ ನಂತರದಲ್ಲಿ ಅವರು ಅಧಿಕಾರವನ್ನ ಬಿಟ್ಕೊಡೋ ಸಾಧ್ಯತೆ ಹೆಚ್ಚಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ. 2025ಕ್ಕೆ ಯಾವುದೇ ಬದಲಾವಣೆ ಆಗೋದಿಲ್ಲ, ಇದಂತೂ ಸ್ಪಷ್ಟ. 2026ರಲ್ಲಿ ಬದಲಾವಣೆಯ ಸಾಧ್ಯತೆಗಳು, ಸೂಚನೆಗಳಿದೆ. ಆದ್ರೆ ಆ ಸಂದರ್ಭದಲ್ಲಿ ರಾಜಕೀಯ ಹೇಗ್ ಬದಲಾಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ 2026ರಲ್ಲಿ ಹಲವು ರಾಜ್ಯಗಳ ವಿಧಾನಸಭೆ ಚುನಾವಣೆ ಇದೆ. ಅದರಲ್ಲಿ ಕೇರಳ ಕೂಡ ಇದೆ. ಕೇರಳದಲ್ಲಿ ಯುಡಿಎಫ್ ಅಧಿಕಾರಕ್ಕೆ ಬರ್ಬೇಕು, ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರಕ್ಕೆ ಬರ್ಬೇಕು ಅಂತ ಬಹಳ ಪ್ರಯತ್ನವನ್ನ ಹಾಕ್ತಾ ಇದ್ದಾರೆ. ಈ ಕಡೆ ತಮಿಳುನಾಡಿನಲ್ಲಿ ಚುನಾವಣೆ ಇದೆ, ಅಸ್ಸಾಂನಲ್ಲಿ ಚುನಾವಣೆ ಇದೆ, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. ಈ ಎಲ್ಲ ರಾಜ್ಯಗಳ ಚುನಾವಣಾ ಫಲಿತಾಂಶ ಕೂಡ ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆ ಮೇಲೇನು ಪರಿಣಾಮ ಬೀರುತ್ತೆ. 2026 ಅಂತಂದ್ರೆ ಇಲ್ಲಿನ ವಿಧಾನಸಭೆ ಚುನಾವಣೆಗೆ ನುಡಿಯಲು ಕೇವಲ 2 ವರ್ಷಗಳು ಮಾತ್ರ ಇರುತ್ತೆ. ಹಾಗಾಗಿ ಆ ಸಂದರ್ಭಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಈ ವರ್ಷ ಅಂತೂ ಈ ಸೆಪ್ಟೆಂಬರ್ ಇಂದ ಕ್ರಾಂತಿ ಕ್ರಾಂತಿ ಅಂತ ಏನ್ ಹೇಳ್ಕೊಂಡ್ ಬಂದ್ರು, ಯಾವ ಕ್ರಾಂತಿನೂ ಆಗೋದಿಲ್ಲ. 2025ರ ಕೊನೆ ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ. 2026ರ ಬದಲಾವಣೆಗಳನ್ನ ಇನ್ನು ನಾವು ಕಾದ್ ನೋಡ್ಬೇಕಾಗತ್ತೆ. ಇದರ ಜೊತೆಗೆ ಮಾಜಿ ಸಚಿವ ರಾಜಣ್ಣನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಮೊದಲಿಂದ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿನೇ ನಿಂತವರು, ಅವ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಕೊಂಡ್ ಬಂದವರು. ಒಂದ್ ಹಂತದಲ್ಲಿ ಒಂದು ಸಣ್ಣ ಮಾತಿನ ತಪ್ಪಿನಿಂದಾಗಿ ಅವರು ಸಚಿವ ಸ್ಥಾನದಿಂದ ವಜಾಗೊಂಡ ನಂತರವೂ ಬಹಳ ಪ್ರಬುದ್ಧವಾಗಿ ಅವರ ಹೇಳಿಕೆಗಳಿತ್ತು. ಸಿದ್ದರಾಮಯ್ಯನವರ ಪರ ಮತ್ತು ಅವರ ಬಣದಲ್ಲೇ ಮೊದಲಿಂದಲೂ ಗುರುತಿಸಿಕೊಂಡಿರುವ ಅವರ ನಾಯಕತ್ವವನ್ನ ಮೆಚ್ಚುವ, ಒಪ್ಪುವ, ಅವರು ಮುಂದುವರಿಬೇಕು ಅಂತ ಬಯಸುವ ರಾಜಣ್ಣವರು ಒಂದ್ ಮಾತು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಒಂದ್ ವೇಳೆ ಏನಾದ್ರೂ ಪದಚ್ಯುತರಾಗೋದೇ ಆದ್ರೆ ಆ ಹುದ್ದೆಗೆ ದಲಿತ ನಾಯಕರಾಗಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಅನುಸರಿಸಬೇಕು, ಅವರು ಆ ಚೇರಿಗೆ ಬರಬೇಕು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯನವರ ಪರವಾಗಿರುವ ಹಿರಿಯ ಸಚಿವರು ಮತ್ತು ಶಾಸಕರ ನಿಲುವಾಗಿದೆ. ಈ ಮುಖಾಂತರ ಅವರು ಈ ತರದ ಒಂದು ದಾಳವನ್ನ ಉರುಳಿಸೋಕೆ ಮುಂದಾಗಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಮತ ಬ್ಯಾಂಕೇ ಆಗಿರುವ ದಲಿತರಿಗೆ ಇಲ್ಲಿ ತನಕ ಒಂದು ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿಲ್ಲ. ಬೇರೆ ಎಲ್ಲ ಸಮುದಾಯಕ್ಕೆ, ಒಬಿಸಿ ಸಮುದಾಯಕ್ಕೆ ಸಿಕ್ಕಿದೆ, ಬ್ರಾಹ್ಮಣರಿಗೆ ಸಿಕ್ಕಿದೆ, ಒಕ್ಕಲಿಗರಿಗೆ ಸಿಕ್ಕಿದೆ, ಲಿಂಗಾಯತರಿಗೆ ಸಿಕ್ಕಿದೆ. ಆದ್ರೆ ದಲಿತರಿಗೆ ಮತ್ತು ಮುಸ್ಲಿಮರಿಗೆ ಅವರು ನಿಜಕ್ಕೂ ಆ ಎರಡೂ ಸಮುದಾಯಗಳು ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಆದ್ರೆ ಆ ಎರಡೂ ಸಮುದಾಯಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಅಧಿಕಾರ ಅಂತ ಬಂದಾಗ. ಹಾಗಾಗಿ ಈ ಬಾರಿ ನಮ್ಗೆ ಕೊಡಿ ಅನ್ನೋದು ಅವರ ಹಕ್ಕೊತ್ತಾಯ ಆಗಿದೆ. ಆ ಹಕ್ಕೊತ್ತಾಯವನ್ನ ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯನವರು ಹುದ್ದೆಯನ್ನ, ಕುರ್ಚಿಯನ್ನ ಬಿಟ್ಕೊಡೋದೇ ಆದ್ರೆ ಈ ಹಕ್ಕೊತ್ತಾಯವನ್ನ ಖಂಡಿತವಾಗ್ಲೂ ದಲಿತ ನಾಯಕರು ಮಂಡಿಸ್ತಾರೆ. ಆದ್ರೆ ಇದು ಹೇಗಿದೆ ಅಂತಂದ್ರೆ ನಮ್ಗೆ ಬೇಕೇ ಬೇಕು ಅನ್ನೋ ಜಿದ್ದಿಗೆ ಬಿದ್ದು ಹೋರಾಟದ ರೂಪವಾಗಿ ಈಗ ಒಕ್ಕಲಿಗರು ಬಿದ್ದಿದ್ದಾರಲ್ಲ, ಆ ತರದ್ರಲ್ಲಿ ಇಲ್ಲ. ಸಿದ್ದರಾಮಯ್ಯನವರು ಇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗಬಾರ್ದು, ನಮಗ್ ಕೊಡಿ ಅನ್ನೋ ಒಂದು ಅಂದ್ರೆ ಬೇಕಂತ ಕೇಳ್ತಿರೋದಲ್ಲ, ಅವ್ರಿಗೆ ಕೊಡ್ಬೇಡಿ ನಮಗ್ ಕೊಡಿ ಅನ್ನೋ ರೀತಿಯಲ್ಲಿ ಇರೋದ್ರಿಂದ ಇದಕ್ಕೆ ಹೆಚ್ಚು ಮಾನ್ಯತೆ ಸಿಗೋದು ಈ ಸಂದರ್ಭದಲ್ಲಿ ಕಷ್ಟ. ಇನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಲೂರು ಗೋಪಾಲಕೃಷ್ಣ ಅವರ ಜೊತೆ ಮಾತಾಡ್ತಾ ನಾನು ಆಗ್ಲೇ ಪ್ರಸ್ತಾಪ ಮಾಡಿದಾಗೆ ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಜ ಇದೆ ಅವ್ರು ಹೇಳಿರೋದು, ಯಾರು ಕೂಡ ಅಧಿಕಾರ ಶಾಶ್ವತವಾಗಿ ಉಳ್ಕೊಳ್ಳೋಕ್ ಆಗೋದಿಲ್ಲ. ವಾಸ್ತವದ ಮಾತು. ಇವತ್ತಿಳಿತಾರೋ ಅಥವಾ ಇನ್ನು 5 ವರ್ಷ ಬಿಟ್ಟಿಳಿತಾರೋ ಅಥವಾ 10 ವರ್ಷ ಬಿಟ್ಟಿಳಿತಾರೋ, ಆದ್ರೆ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಲೇಬೇಕು. ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಈ ಎಲ್ಲರ ನಾಯಕಗಳನ್ನ ಹೇಳಿಕೆಗಳನ್ನ ಒಂದು ಕ್ಷಣಕ್ಕೆ ನಾವು ಯೋಚನೆ ಮಾಡ್ತಾ ಇದ್ರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಅಥವಾ ಒಂದು ಮಾತುಕತೆ ಅಂತೂ ಖಂಡಿತವಾಗಿಯೂ ಆಗಿದೆ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರು ಆ ಮಾತನ್ನ ಮೀರಿ ಹೋಗೋದಕ್ಕೆ ಇಷ್ಟ ಪಡ್ತಿಲ್ಲ ಅಂತಾನು ಅವರ ಹೇಳಿಕೆಗಳಿಂದ ಅನಿಸ್ತಿದೆ. ಯಾಕೆಂದ್ರೆ ಯಡಿಯೂರಪ್ಪನವರು ಕೊಟ್ಟ ಮಾತನ್ನ ತಪ್ಪಿ ರಾಜ್ಯದಲ್ಲಿ ಏನಾಯ್ತು, ಇವತ್ತು ವಚನ ಭ್ರಷ್ಟತೆಯ ಆರೋಪವನ್ನು ಅವರು ಹೊತ್ಕೊಂಡಿದ್ದಾರೆ. ಆ ಆರೋಪವನ್ನ ಹೊತ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಸಿದ್ಧ ಇರೋದಿಲ್ಲ. ಆದ್ರೆ ಯಾವ ಸಂದರ್ಭದಲ್ಲಿ ಬಿಡಬೇಕು ಅಂತ ಹೈಕಮಾಂಡ್ ಸೂಚಿಸುತ್ತೋ ಆ ಸಂದರ್ಭಕ್ಕೆ ಅವರು ತ್ಯಾಗ ಮಾಡೋದಕ್ಕೆ ಸಿದ್ಧರಾದಂತ ಮನಸ್ಥಿತಿಯಲ್ಲಿ ಇರುವಂತೆ ಗೋಚರಿಸ್ತಾ ಇದೆ. ಆದ್ರೆ ಪ್ರಶ್ನೆ ಇರೋದು, ಹೈಕಮಾಂಡ್ ಏನಾದ್ರೂ ವಿನಾಕಾರಣ ಕೇವಲ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡ್ಲೇಬೇಕು ಅಂತ ಏನಾದ್ರೂ ಸಿದ್ದರಾಮಯ್ಯನವರನ್ನ ಹುದ್ದೆಯಿಂದ ಕೆಳಗಿಳಿಸಿದ್ದೇ ಆದ್ರೆ 80ರ ದಶಕದಲ್ಲಿ ಜಯೇಶ್ ಪಟೇಲ್ ಕಾರಣಕ್ಕಾಗಿ ಯಾವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ಸಂಪೂರ್ಣವಾಗಿ ವಿಮುಖವಾಯಿತು, ಅದೇ ರೀತಿಯ ಒಂದು ವಿಮುಖತೆ ಅಹಿಂದ ವರ್ಗಕ್ಕೂ ಕರ್ನಾಟಕದಲ್ಲಿ ಆದ್ರೆ ಅಚ್ಚರಿ ಇಲ್ಲ. ಹಾಗೇನಾದ್ರೂ ಆಯ್ತು ಅಂದ್ರೆ ಆ ನಷ್ಟವನ್ನ ತುಂಬುವುದಕ್ಕೆ ಬಹುತೇಕ ಒಂದ್ 3-4 ದಶಕಗಳು ಸಲ್ಲುದ್ರು ಕೂಡ ಸಾಧ್ಯ ಆಗದೇನೂ ಇರಬಹುದು. ಮತ್ತೆ ಅಹಿಂದದ ನಾಯಕ ಬರದೇ ಇರ್ಬೋದು. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಆ ತರದ ಬದ್ಧತೆ ಬಹಳ ಕಷ್ಟ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಹಿಂದ ವರ್ಗ ಸಮುದಾಯ ತಮ್ಮ ನಾಯಕ ಅಂತ ಒಪ್ಕೊಳ್ಳುತ್ತೆ. ಯಾಕೆಂದ್ರೆ ಅವರನ್ನ ಈಗಾಗಲೇ ಅವರೆಷ್ಟೇ ನಾನು ಒಕ್ಕಲಿಗ ನಾಯಕ ಅಲ್ಲ, ನಾನು ಕಾಂಗ್ರೆಸ್ ನಾಯಕ, ಎಲ್ಲಾ ಸಮುದಾಯವೂ ನನ್ ಕಾಂಗ್ರೆಸ್ ಸಮುದಾಯ ಅಂತ ಹೇಳ್ತಾ ಇದ್ರು. ಅವರ ಸಮುದಾಯದ ನಾಯಕರುಗಳು, ಸ್ವಾಮೀಜಿಗಳು ಅವರನ್ನ ಒಕ್ಕಲಿಗರಿಗೆ ಸೀಮಿತ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ.
ಹಾಗಾಗಿ ಈ ನಾಯಕತ್ವವನ್ನ ಅಹಿಂದ ವರ್ಗ ಒಪ್ಪತ್ತ ಅನ್ನೋದು ದೊಡ್ಡ ಪ್ರಶ್ನೆ. ಒಪ್ಪದೇ ಇದ್ರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಏನೋ ಮುಖ್ಯಮಂತ್ರಿ ಹೈಕಮಾಂಡ್ ಕೊಟ್ಬಿಡ್ಬೋದು. ಆದ್ರೆ ದೂರದ ಆಲೋಚನೆಯಲ್ಲಿ ಮತ್ತು ದೂರ ಪ್ರಯಾಣದಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಅದು ನಿರಾಶಾದಾಯಕವಾದಂತ ಪ್ರತಿಕ್ರಿಯೆ ಆಗಿರತ್ತೆ. ಒಂದು ಸಂಪೂರ್ಣವಾದ ಗಟ್ಟಿಯಾದಂತ ಮತ ಬ್ಯಾಂಕ್ ಅನ್ನ ಬಿಟ್ಟುಕೊಡೋ ನಿಟ್ಟಿನಲ್ಲಿ ಪ್ರಯತ್ನ ಆಗತ್ತೆ. ಆ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೋಗತ್ತಾ ಅನ್ನೋದು ಪ್ರಶ್ನೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು, ಮಾತಿಗೆ ಬದ್ಧರಾಗಿ ನಿಲ್ಬೇಕು, ಎಲ್ಲವೂ ಸರಿ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಆಗ್ತಿರುವ ನಷ್ಟ, ಆಗಬಹುದಾದ ನಷ್ಟ, ಅದರ ಮುಂದಿನ ಪರಿಣಾಮ, ದೂರದೃಷ್ಟಿಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಡೇ ನೋಡತ್ತೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಇಚ್ಛೆ ಇದೆಯೋ ಇಲ್ವೋ, ಅವ್ರ ಇಚ್ಛೆ ಇದ್ರೂ ಇಳಿಬಹುದು ಅಥವಾ ಹೈಕಮಾಂಡ್ ಹೇಳ್ತು ಅಂತಾನೂ ಇಳಬಹುದು. ಆದ್ರೆ ಅವರನ್ನ ಇಳಿಸಿದ್ರೆ ಬಹಳ ನಷ್ಟ ಆಗೋದು ಕಾಂಗ್ರೆಸ್ ಹೈಕಮಾಂಡ್ಗೆನೆ, ಆ ಪಕ್ಷಕ್ಕೇನೆ. ಅದರ ಅರಿವಿನ ಕಾರಣಕ್ಕಾಗಿ ಅದು ಬದಲಾದ ನಿರ್ಧಾರಗಳನ್ನ ಪ್ರಕಟ ಮಾಡಲೂಬಹುದು ಅಥವಾ ಬೇರೆ ರೀತಿಯ ಸಂಧಾನ ಒಪ್ಪಂದಕ್ಕೆ ಮುಂದಾದ್ರೂ ಕೂಡ ಅಚ್ಚರಿ ಇಲ್ಲ. ಇದೆಲ್ಲದಕ್ಕೆ ನಾವು ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ. ಏನ್ ಬೆಳವಣಿಗೆಗಳು ಆಗತ್ತೆ, ಏನ್ ಹೋಗತ್ತೆ ಅನ್ನೋದನ್ನ ನೋಡೋದಕ್ಕೆ. ಸದ್ಯಕ್ಕಂತೂ ಈ ಹೋರಾಟ, ಈ ಕುರ್ಚಿಯ ಕದನ ಬಹಿರಂಗದಲ್ಲಿ ಮುಗಿದಿದೆ ಅಂತ ಕಾಣಿಸಿದ್ರು, ಆಂತರ್ಯದಲ್ಲಿ ಆ ಹೋರಾಟ ಇನ್ನು ಮುಂದುವರೆದೇ ಇದೆ. ಕಾದ್ ನೋಡೋಣ. ಆದ್ರೆ ಈ ವರ್ಷಕ್ಕಂತೂ ಯಾವುದೇ ಬದಲಾವಣೆ ಆಗೋದಿಲ್ಲ, ಇದಂತೂ ನಿಶ್ಚಿತ.